ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಪುರಿ ಜಗನ್ನಾಥ ರಥಯಾತ್ರೆ ವೇಳೆ ಭೀಕರ ಕಾಲ್ತುಳಿತ ಸಂಭವಿಸಿದೆ. ಓರ್ವ ಭಕ್ತ ಸಾವಿಗೀಡಾಗಿದ್ದು 120ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿದ್ದಾರೆ. ಪುರಿಯ ಜಗನ್ನಾಥ ರಥಯಾತ್ರೆ ವೇಳೆ ಭಾರೀ ಜನಸಂದಣಿ ನೆರೆದಿತ್ತು. ಇದು ಈ ಸಲ ಅಂತಲ್ಲ, ಪ್ರತಿ ಸಲ ಹೀಗೆ ಆಗುತ್ತೆ. ಯಾಕೆಂದ್ರೆ ವಾರ್ಷಿಕವಾಗಿ ನಡೆಯುವಂತ ಜಗನ್ನಾಥ ರಥಯಾತ್ರೆ, ಈ ರಥಯಾತ್ರೆ ಎಳೆಯೋದಕ್ಕೆ ಅಥವಾ ಹಗ್ಗವನ್ನ ಕೈಯಿಂದ ಮುಟ್ಟಬೇಕು, ಹತ್ತಿರದಿಂದ ದೇವರನ್ನ ನೋಡ್ಬೇಕು ಅನ್ನೋ ಕಾರಣಕ್ಕೆ ಪ್ರತಿ ವರ್ಷ 20 ರಿಂದ 30 ಲಕ್ಷ ಜನ ಬರ್ತಾರೆ ಅಂತ ಅನ್ಸುತ್ತೆ. ಪ್ರತಿ ವರ್ಷನೂ ಮುಂಜಾಗ್ರತಾ ಕ್ರಮ ಕೈಗೊಳ್ತಾರೆ. ಡ್ರೋನ್ ಕ್ಯಾಮ್ರಾಗಳಂತೆ ಮತ್ತು ಪೊಲೀಸರ ನಿಯುಕ್ತಿ, ಈ ರೀತಿ ಹಲವಾರು ಕ್ರಮಗಳನ್ನ ಕೈಗೊಂಡ್ರು ಕೂಡ ಪ್ರತಿ ಬಾರಿಯೂ ಕೂಡ 1,000, 2,000, 3,000 ಕೇಳ್ತೀವಿ. ಇನ್ನು 1996 ಮತ್ತು 2008ರಲ್ಲಿ ದೊಡ್ಡ ದುರಂತನೇ ಸಂಭವಿಸಿತ್ತು ಈ ಪುರಿ ಜಗನ್ನಾಥ ರಥಯಾತ್ರೆಯ ಸಂದರ್ಭದಲ್ಲಿ. ಕಳೆದ ಬಾರಿಯೂ ಕೂಡ 2-3 ಸತ್ತಿದ್ರು ಅಂತ ಅನ್ಸುತ್ತೆ 2025ರಲ್ಲಿ. ಸೊ ಪುರಿ ಜಗನ್ನಾಥ ರಥಯಾತ್ರೆಯ ಸಂದರ್ಭದಲ್ಲಿ ಕಾಲ್ತುಳಿತ, ಆಕ್ಸಿಜನ್ ಕೊರತೆ, ಉಸಿರಾಟಕ್ಕೆ ತೊಂದರೆ, ಇವು ಕ್ವೈಟ್ ಕಾಮನ್ ಆಗಿ ಪ್ರತಿ ವರ್ಷ ಕೇಳುವಂತಹ ಘಟನೆಗಳು. ಇವತ್ತು ಕೂಡ ಈ ಬಾರಿಯೂ ಕೂಡ ಅದೇ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಬನ್ನಿ ನೋಡೋಣ. ಪುರಿಯ ಜಗನ್ನಾಥ ರಥಯಾತ್ರೆ ವೇಳೆ ಭಾರಿ ಜನಸಂದಣಿ ನೆರೆದಿತ್ತು. ಪ್ರತಿ ಬಾರಿಯೂ ಕೂಡ ಇದೇ ರೀತಿ ಜನಸಾಗರ ಹರಿದು ಬರುತ್ತೆ. ಭಾರಿ ಮಳೆಯ ನಡುವೆಯೂ ಕೂಡ ಲಕ್ಷಾಂತರ ಭಕ್ತರು ಆಗಮಿಸಿದ್ದಾರೆ. ಪುರಿ ಜಗನ್ನಾಥನ ರಥ ಎಳೆಯುವ ಸಂದರ್ಭದಲ್ಲಿ ನೂಕುನುಗ್ಗಲು ಉಂಟಾಗಿದೆ. ಜನದಟ್ಟಣೆಯಿಂದ ಉಸಿರಾಟದ ತೊಂದರೆಯಾಗಿ ಅಸ್ವಸ್ಥರಾಗಿದ್ದವರು ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳದಲ್ಲಿ ಅಗ್ನಿಶಾಮಕ ದಳ ಮತ್ತು ಪೊಲೀಸರಿಂದ ಹರಸಾಹಸ ನಡೀತಾ ಇದೆ ಪರಿಸ್ಥಿತಿಯನ್ನ ನಿಯಂತ್ರಿಸೋದಕ್ಕೆ. ಈ ಮಧ್ಯೆ ಬಿಗಿ ಭದ್ರತೆಯನ್ನ ಕೂಡ ಏರ್ಪಡಿಸಲಾಗಿದೆ. ನೋಡಿ, ದೃಶ್ಯಗಳನ್ನ ನೋಡಿದ್ರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರೆ ಪೊಲೀಸರಾದ್ರೂ ಏನ್ ಮಾಡ್ತಾರೆ? ಡೆಫಿನೆಟ್ಲಿ ಆಕ್ಸಿಜನ್ ಕೊರತೆ ಆಗುತ್ತೆ. ಲಕ್ಷಾಂತರ ಜನ ಒಂದೇ ಸರಿ ಸೇರಿದಾಗ ರಥವನ್ನು ಎಳೆಯುವಂತ ಸಂದರ್ಭದಲ್ಲಿ ರಥನ ಮುಟ್ಟಬೇಕು, ರಥದ ಹಗ್ಗ ಮುಟ್ಟಬೇಕು, ಈ ರೀತಿಯಾದಂಥ ಧಾವಂತ ಆತುರ ಇರುತ್ತೆ. ಒಟ್ಟಿಗೆ ಒಂದೇ ಸಂದರ್ಭದಲ್ಲಿ 20, 30, 10 ಲಕ್ಷ ಜನ ಸೇರಿದ್ರೆ ಡೆಫಿನೆಟ್ಲಿ ಈ ರೀತಿಯಾದಂಥ ಘಟನೆಗಳು ಆಗೇ ಆಗುತ್ತೆ. ಬಟ್ ಅದರ್ವೈಸ್ ಆಲ್ಸೋ ಈ ಬಾರಿ ಬಹಳಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿತ್ತು. ಯಾವುದೇ ರೀತಿಯಾದಂಥ ಅವಘಡಗಳು ಸಂಭವಿಸಬಾರದು ಅಂತ ಈ ಬಾರಿ ಡ್ರೋನ್ಗಳನ್ನು, AI ತಂತ್ರಜ್ಞಾನಗಳನ್ನು ಬಳಸಲಾಗಿತ್ತು ಮತ್ತು ಪೊಲೀಸರನ್ನು ಕೂಡ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿತ್ತು. ಆದರೂ ಕೂಡ ಪ್ರತಿ ವರ್ಷ ನಡೆಯುವಂತೆ ಈ ಸಲನೂ ನಡೆದಿದೆ.